ಮೈಸೂರಲ್ಲಿ ಶಿಡ್ಲಘಟ್ಟ ಪ್ರಕರಣವನ್ನ ನೆನಪಿಸುವ ಘಟನೆ ನಡೆದಿದೆ. ಸಿಎಂ ಸ್ವಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಲಾಗಿದೆ. ಮಹಿಳಾ ಅಧಿಕಾರಿಗೆ ಧಮಕಿಯನ್ನ ಹಾಕಲಾಗಿದೆ. ಸರ್ಕಾರಿ ಜಮೀನು ಸ್ವಾಧೀನದ ವೇಳೆ ವ್ಯಕ್ತಿ ಗೂಂಡಾಗಿರಿಯನ್ನ ಮಾಡಿದ್ದಾನೆ. ಶಿಡ್ಲಘಟ್ಟ ಪ್ರಕರಣದಲ್ಲಿ ಇನ್ನೂ ಕೂಡ ರಾಜುನ ಬಂಧನ ಆಗಿಲ್ಲ. ಮೂರು ತಂಡಗಳನ್ನ ರಚನೆ ಮಾಡಿದ್ರೂ ಕೂಡ ಇನ್ನೂ ನಾಪತ್ತೆ ಆದಂತಹ ರಾಜುನನ್ನ ಹುಡುಕುವ ಕೆಲಸ ಆಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಸಿಎಂ ತವರಲ್ಲೇ ಶಿಡ್ಲಘಟ್ಟ ಪ್ರಕರಣವನ್ನ ನೆನಪಿಸುವ ರೀತಿಯ ಘಟನೆ ನಡೆದಿದೆ. ಸಿಎಂ ಸ್ವಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಗೆ ನಿಂದಿಸಿ ಧಮಕಿಯನ್ನ ಹಾಕಲಾಗಿದೆ. ವರುಣಾ ಕ್ಷೇತ್ರದ ಗುಡಮಾದನ ಹಳ್ಳಿಯಲ್ಲಿ ಘಟನೆ ನಡೆದಿದ್ದು, ಕ್ಷೇತ್ರದಲ್ಲಿ ನಿಮ್ಯಾನ್ಸ್ ಮಾದರಿಯ ಆಸ್ಪತ್ರೆಯ ನಿರ್ಮಾಣದ ಒಂದು ಯೋಜನೆ ಇತ್ತು. ಇದು ಸಿಎಂ ಕನಸಿನ ಯೋಜನೆ. ಈ ಕನಸಿನ ಯೋಜನೆಗೆ ಭೂಮಿ ಪರಿಶೀಲನೆಗೆ ಅಂತ ಹೇಳಿ ಅಧಿಕಾರಿ ತೆರಳಿರ್ತಾರೆ. ಭೂಮಿ ಪರಿಶೀಲನೆಗೆ ತೆರಳಿದ್ರು ಪಿಡಿಒ ಭವ್ಯ. ಈ ವೇಳೆ ಪುಟ್ಟಸ್ವಾಮಿ ಅನ್ನುವಾತ ನಿಂದಿಸಿದ್ದಾನೆ, ಧಮಕಿಯನ್ನ ಹಾಕಿದ್ದಾನೆ. ಅಧಿಕಾರಿ ಆಗಿರುವಂತಹ, ಅದರಲ್ಲೂ ಕೂಡ ಪಿಡಿಒ ಆಗಿರುವಂತಹ ಭವ್ಯ ಅವರ ಮೊಬೈಲ್ ಅನ್ನೇ ಕಸಿದುಕೊಂಡು ಈತ ದರ್ಪವನ್ನ ಮೆರೆದಿದ್ದಾನೆ. ವರುಣಾ ಕ್ಷೇತ್ರದಲ್ಲಿ ಅಧಿಕಾರಿಗಳ ಮೇಲೆ ದರ್ಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಸಂಯಮದಿಂದ ಇರಬೇಕು, ಸೌಜನ್ಯ ಇರಲಿ ಅಂತ ಹೇಳಿ ಮೈಸೂರಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಜನರ ಸಮಸ್ಯೆಯನ್ನ ಸೌಜನ್ಯದಿಂದ ಕೇಳಬೇಕು, ಅಧಿಕಾರಿಗಳು ಬಗೆಹರಿಸುವ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಜನ ಸಂಯಮದಿಂದ ಇರಬೇಕು, ಸೌಜನ್ಯದಿಂದ ಇರಬೇಕು ಅಂತ ಹೇಳಿ ಮೈಸೂರಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ಕೊಡ್ತಾನೆ. ಅಧಿಕಾರಿಗಳ ವಿಚಾರದಲ್ಲೂ ಕೂಡ ಅವರು ಒಂದಷ್ಟು ಮಾತು ಹೇಳಿದ್ದಾರೆ. ಅಧಿಕಾರಿಗಳು ಜನರ ಸಮಸ್ಯೆಯನ್ನ ಸೌಜನ್ಯದಿಂದ ಕೇಳಬೇಕು, ಬಗೆಹರಿಸುವ ಕೆಲಸಗಳನ್ನ ಮಾಡಿಕೊಡ್ಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದ್ರೆ ಜನ ತಮ್ಮ ಸಮಸ್ಯೆಯನ್ನ ಸೌಜನ್ಯವಾಗಿ ಬಗೆಹರಿಸಿಕೊಳ್ಳದಿದ್ರೆ ಎರಡೂ ಸರಿಯಲ್ಲ. ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು ಅಂತ ಹೇಳಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನರು ಸಂಯಮದಿಂದ ಇರಬೇಕು, ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸೌಜನ್ಯದಿಂದ ಕೇಳಬೇಕು, ಬಗೆಹರಿಸೋದನ್ನು ಮಾಡಿಕೊಡ್ಬೇಕು. ಸೊ ಆವಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಆದರೆ ಅಥವಾ ಪ್ರಜೆಯವರು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೌಜನ್ಯದಿಂದ ನಡ್ಕೊಳ್ಳದೆ ಹೋದರೆ ಅವೆರಡೂ ಸರಿ ಇಲ್ಲ. ಬಟ್ ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು. ಜನರು ಸಂಯಮದಿಂದ ಇರಬೇಕು, ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸೌಜನ್ಯದಿಂದ ಕೇಳಬೇಕು, ಬಗೆಹರಿಸೋದನ್ನು ಮಾಡಿಕೊಡ್ಬೇಕು. ಸೊ ಆವಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಆದರೆ ಅಥವಾ ಪ್ರಜೆಯವರು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸೌಜನ್ಯದಿಂದ ನಡ್ಕೊಳ್ಳದೆ ಹೋದರೆ ಅವೆರಡೂ ಸರಿ ಇಲ್ಲ. ಬಟ್ ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಶಿಡ್ಲಘಟ್ಟದಲ್ಲಿ ಮಹಿಳಾ ಅಧಿಕಾರಿಗೆ ಯಾವ ರೀತಿಯಾಗಿ ಧಮಕಿಯನ್ನ ಹಾಕಲಾಗಿದ್ರು, ಅಶ್ಲೀಲ ಪದಗಳನ್ನ ಬಳಕೆ ಮಾಡುವಂತಹ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ಗಮನಿಸ್ತಾ ಇದ್ವಿ. ಒಂದು ಕಡೆ ಅವರನ್ನ ಹುಡುಕುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ ವೀಕ್ಷಕರೇ, ಇಲ್ಲಿ ಈಗಾಗಲೇ ಅಧಿಕಾರಿಗಳು ಅಲ್ಲಿ ಏನಾಗಿರುತ್ತೆ, ಯಾವ ರೀತಿಯಾಗಿ ಯೋಜನೆಗಳಿರುತ್ತೆ, ಆ ಯೋಜನೆಗಳನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಬಂದಿರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಇದೀಗ ಎಚ್.ಸಿ. ಮಹದೇವಪ್ಪ ಅವರು ಹೇಳ್ತಾ ಇದ್ರು, ಒಂದ್ ಕಡೆ ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಲ್ಲಿ ಸೌಜನ್ಯದಿಂದ ವರ್ತನೆ ಮಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿಕೊಡುವಂತಹ ಕೆಲಸಗಳಾಗಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ಇಲ್ಲಿ ಜನ ಕೂಡ ಸಂಯಮದಿಂದ ಇರಬೇಕು, ಸೌಜನ್ಯದಿಂದ ಇರಬೇಕು ಅನ್ನುವಂತಹ ವಿಚಾರ ಹೇಳಿದ್ದಾರೆ. ಗ್ರಾಮಾಡಳಿತ ಅಧಿಕಾರಿ ಆಗಿರುವಂತಹ ಭವ್ಯ ಅವರಿಗೆ ಮಾತಾಡಿರುವ ರೀತಿಯನ್ನ ನೀವಿಲ್ಲಿ ಗಮನಿಸಬೇಕು. ಇಲ್ಲಿ ಅಶ್ಲೀಲ ಪದಗಳನ್ನ ಬಳಕೆ ಮಾಡಿರೋದು, ಜೊತೆಗೆ ಇಲ್ಲಿ ಬೆದರಿಕೆಯನ್ನ ಕೂಡ ಹಾಕಲಾಗಿದೆ.
ಈ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಶಿಡ್ಲಘಟ್ಟದ ಪ್ರಕರಣ ಇನ್ನೂ ಕೂಡ ಕಣ್ಣ ಮುಂದೆಯೇ ಇದೆ. ಇನ್ನೂ ಕೂಡ ರಾಜೀವ್ ಅವರನ್ನ ಹುಡುಕುವ ಕೆಲಸ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇದೀಗ ಮೈಸೂರಲ್ಲಿ ಏನು ಆಗಿರೋದು, ಆ ಒಂದು ಅಧಿಕಾರಿಗೆ ಇಲ್ಲಿ ಯಾವ ರೀತಿಯಾಗಿ ಥ್ರೆಟ್ನಿಂಗ್ ಹಾಕಲಾಗಿದೆ, ಇಡೀ ಪ್ರಕರಣ ಯಾವ ರೀತಿಯಾಗಿ ನಡೆದಿದೆ? ನವಿತಾ, ಏನು ಸಿಎಂ ಸಿದ್ದರಾಮಯ್ಯನವರು ತಮ್ಮ ವರ್ಣ ವ್ಯಾಪ್ತಿಯಲ್ಲಿ ಬೆಂಗಳೂರಿನ ನಿಮಾನ್ಸ್ ಮಾದರಿಯಲ್ಲಿ ಒಂದು ಆಸ್ಪತ್ರೆಯನ್ನ ಕಟ್ಟಬೇಕು ಅಂತೇಳಿ ಅಧಿಕಾರಿಗಳಿಗೆ ಒಂದಷ್ಟು ಜಾಗವನ್ನು ನೋಡಿ ನೀವು ಅಂತ ಹೇಳಿರ್ತಾರೆ. ಸುಮಾರು 20 ಎಕರೆ ಜಾಗ ಇದಕ್ಕೆ ಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ತಹಶೀಲ್ದಾರ್ ಆದಂತಹ ಮಹೇಶ್ ಅವರು ಅಲ್ಲಿ ಗುಡಮಾಡ್ನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರ್ತಾರೆ. ನೀವು ಇಲ್ಲಿ ಅಂದ್ರೆ ಸುಮಾರು 20 ಎಕರೆಯನ್ನ ಗುಡಮಾಡ್ನಲ್ಲಿ ಗುರ್ತು ಮಾಡಿ ಅಂತೇಳಿ ಸೂಚನೆ ಕೊಟ್ಟಿರ್ತಾರೆ. ಅಧಿಕಾರಿಗಳು ಗುರ್ತು ಮಾಡಿದಂತಹ ಜಾಗವನ್ನ ಸರ್ಕಾರದ ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಹೋದಂತಹ ಸಂದರ್ಭದಲ್ಲಿ ಏಕಾಏಕಿ ಪ್ರತ್ಯಕ್ಷವಾದಂತಹ ಈ ಪುಟ್ಟಸ್ವಾಮಿ ಈ ಜಾಗ ನನ್ನದು ಅಂತೇಳಿ ಅನಧಿಕೃತವಾಗಿ ಈಗಾಗಲೇ ಆತ ಅಲ್ಲಿ ಒಂದಷ್ಟು ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿರುವಂತದ್ದು, ಅಲ್ಲದೆ ತೋಟವನ್ನು ಸಹ ನಿರ್ಮಾಣ ಮಾಡಿರುವಂತದ್ದು. ಯಾರನ್ನ ಕೇಳಿ ಈ ಜಾಗವನ್ನು ನೀವು ನಿಮಾನ್ಸ್ಗೆ ಕೊಡ್ತಾ ಇದ್ದೀರಾ, ಯಾರನ್ನ ಕೇಳಿ ಭೂ ಸ್ವಾಧೀನವನ್ನ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಂತೇಳಿ ಹೋಗಿದ್ದಂತಹ ಮಹಿಳಾ ಅಧಿಕಾರಿ ಭವ್ಯ ಇರಬಹುದು, ಸಹಾಯಕ ನವೀನ್ ಕುಮಾರ್ ಸೇರಿದಂತೆ ಎಲ್ಲರಿಗೂ ಕೂಡ ಧಮಕಿಯನ್ನ ಹಾಕಿರುವಂತದ್ದು. ಅಲ್ಲದೆ ಮಹಿಳಾ ಅಧಿಕಾರಿ ಅಂತಾನೂ ಕೂಡ ನೋಡ್ದೇನೆ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತದ್ದು, ಅಲ್ಲದೆ ಕೊಲೆ ಬೆದರಿಕೆಯನ್ನು ಸಹ ಹಾಕಿರುವಂತದ್ದು. ಇನ್ನು ಇದನ್ನ ಮೊಬೈಲ್ ನಲ್ಲಿ ದೃಶ್ಯವನ್ನ ಸೆರೆ ಹಿಡಿತಾ ಇದ್ರು ಕೂಡ ಅದನ್ನು ಕೂಡ ಕಿತ್ಕೊಂಡು ಆತ ಏಕಾಏಕಿ ಹಲ್ಲೆಗೆ ಮುಂದಾಗಿರುವಂತದ್ದು ಸದ್ಯ ಇಲ್ಲಿ ನಡೆದಿರುವಂತಹ ಘಟನೆ. ಸದ್ಯ ಸುತ್ತಮುತ್ತಲ ಗ್ರಾಮಸ್ಥರು ಸಹ ಒಂದು ರೀತಿಯಲ್ಲಿ ಭಯಭೀತರಾಗಿರುವಂತಹ, ಅಲ್ಲದೆ ಮೈಸೂರಿನಲ್ಲೇ ಸಿಎಂ ಸಿದ್ದರಾಮಯ್ಯನವರು ತವರಲ್ಲೇ ಅಧಿಕಾರಿಗಳಿಗೆ ಇಂತಹ ಪರಿಸ್ಥಿತಿ ಎದುರಾದ್ರೆ ಇನ್ನು ರಾಜ್ಯದ ಬೇರೆ ಎಲ್ಲಿ ಸಹ ರಕ್ಷಣೆ ಸಿಗುತ್ತೆ ಅನ್ನುವಂಥದ್ದು. ಸದ್ಯ ಈಗ ಮೈಸೂರಿನ ಗ್ರಾಮಾಂತರ ಠಾಣಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು, ಎಫ್ಐಆರ್ ಕೂಡ ಆಗಿದೆ. ಸದ್ಯ ಆತನನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ಸಹ ನಡೆಸ್ತಾ ಇದ್ದಾರೆ. ಈಗಾಗಲೇ ಆತ ಅಲ್ಲಿ ಅನಧಿಕೃತವಾಗಿ ತೋಟವನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ. ಈಗಾಗಲೇ ಏನು ಹೋದಂತ ಅಂದ್ರೆ ಭೂ ಸ್ವಾಧೀನಕ್ಕೆ ಹೋದಂತ ಅಧಿಕಾರಿಗಳ ಮೇಲೆ ಧಮಕಿ ಹಾಕಿರುವ ಹಿನ್ನೆಲೆಯಲ್ಲಿ ಆತನ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ನವಿತಾ, ಆನಂದ್, ಈಗ ಒಂದ್ ಕಡೆ ಎಸ್ ಸಿ ಮಹದೇವಪ್ಪ ಹೇಳ್ತಾರೆ, ಒಂದ್ ಕಡೆ ಅಧಿಕಾರಿಗಳು ಕೂಡ ಸಂಯಮದಿಂದ ಸಮಾಧಾನವಾಗಿ ಅವ್ರ ಹತ್ರ ಮಾತಾಡಿಸ್ಬೇಕು, ಜನರ ಹತ್ರ ಸೌಜನ್ಯ ರೀತಿಯಾಗಿ ಅವ್ರ ಹತ್ರ ವರ್ತನೆ ಮಾಡಬೇಕು ಅಂತ ಹೇಳಿ. ಒಂದ್ ಕಡೆ ಜನ ಕೂಡ ಈ ರೀತಿಯಾಗಿ ಮಾಡಿದ್ರೆ ಅಧಿಕಾರಿಗಳು ಏನ್ ಮಾಡಬೇಕು? ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ರೀತಿಯಂತಹ ಸರಿಯಾದಂತಹ ಕ್ರಮ ಕೈಗೊಳ್ಳುವಂತಹ ಕೆಲಸ ಮಾಡ್ಬೇಕಾಗತ್ತಲ್ವಾ ಅಂತ. ಖಂಡಿತವಾಗಿ ನೋವಿತಾ, ಯಾಕಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳಿಗೂ ಅಂದ್ರೆ ನಾವು ಅವ್ರಿಗೂ ಕೂಡ ಒಂದಷ್ಟು ಗೌರವಗಳನ್ನ ಕೊಡಬೇಕಾಗುತ್ತೆ. ಅಲ್ಲದೆ ಏನು ಏಕಾಏಕಿ ಏನು ಅವರು ಆ ಸ್ಥಳಕ್ಕೆ ಹೋದಂತದ್ದಲ್ಲ. ಯಾಕೆಂತಂದ್ರೆ ಈ ಹಿಂದೆನೂ ಕೂಡ ಭೂ ಸ್ವಾಧೀನ ಮಾಡ್ಕೊಳ್ಳಿ ಅಂತ ಸಿದ್ದರಾಮಯ್ಯನವರು ಸೂಚಿಸಿದಂತ ಸಂದರ್ಭದಲ್ಲಿ ಒಂದಷ್ಟು ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೆ ಆತ ಅಲ್ಲಿ ಇರುವಂತದ್ದೇ ಅನಧಿಕೃತ ಅಂತ ಸರ್ಕಾರಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಆತ ಅಲ್ಲಿಂದ ಒಂದು ಸರ್ಕಾರಿ ಜಾಗವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ ಅಂತ. ಇನ್ನು ಇದನ್ನು ಕೇಳಲಿಕ್ಕೆ ಹೋದಂತ ಅಧಿಕಾರಿಗಳ ಮೇಲೆ ಏಕಾಏಕಿ ಈ ತರ ದಬ್ಬಾಳಿಕೆ ದೌರ್ಜನ್ಯನ ಮಾಡೋದು, ಕೊಲೆ ಬೆದರಿಕೆಗಳನ್ನ ಹಾಕೋದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ವಾ ಅನ್ನುವಂತ ಪ್ರಶ್ನೆ ಕಳುತ್ತೆ. ಜೊತೆಗೆ ಎಲ್ಲೋ ಈ ರೀತಿಯ ಘಟನೆಗಳು ಮರುಕಳಿಸಬಾರ್ದು ಅಂತಂದ್ರೆ ಪೊಲೀಸರ ಜೊತೆಗೇನೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿಯ ಭೂ ಸ್ವಾಧೀನಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರನ್ನ ಬಳಸ್ಕೊಳ್ಬೇಕಾ, ಅದಕ್ಕೇನಾದ್ರೂ ಹೊಸದಾಗಿ ಕಾನೂನನ್ನ ತರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸರ್ಕಾರ ಚಿಂತನೆಯನ್ನು ನಡೆಸಬೇಕು. ಅಲ್ಲದೆ ಅಧಿಕಾರಿಗಳ ರಕ್ಷಣೆಗೂ ಕೂಡ ಸರ್ಕಾರ ನಿಲ್ಲಬೇಕಾದಂತ ಹೊಸ ಕಾನೂನುಗಳನ್ನು ಕೂಡ ತರಬೇಕಾಗುತ್ತೆ. ಈ ಬಗ್ಗೆ ಚಿಂತನೆಯನ್ನು ಸಹ ನಡೆಸ್ತೀವಿ ಅಂತ ಸಚಿವ ಎಸ್ ಸಿ ಮಹದೇವಪ್ಪ ಅವರು ಕೂಡ ಹೇಳಿರುವಂತದ್ದು. ನವಿತಾ, ಆನಂದ್, ಈಗ ಈ ಹಿಂದೆನೆ ಈ ಒಂದು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಅಂದ್ರೆ ಒತ್ತುವರಿ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಆಗ್ಲೇ ನೋಟಿಸ್ ಅನ್ನ ಕೊಡಬಹುದಾಗಿತ್ತು ಅಥವಾ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು? ಇಲ್ಲಿ ನಿರ್ಲಕ್ಷ್ಯವನ್ನ ಮಾಡಿದ್ರಾ ಹೇಗೆ? ನವಿತಾ, ಯಾಕೆಂತಲ್ಲದೆ ಈಗ ಏನು ಗುಡ್ಡಮಾಡಿನಲ್ಲಿ ಇದೆ ಅಲ್ಲಿ ಸುತ್ತಮುತ್ತ ಚಾಮುಂಡಿ ಬೆಟ್ಟ ಇರಬಹುದು, ಉತ್ನಳ್ಳಿ ಈ ಭಾಗದಲ್ಲೆಲ್ಲ ಬಹುತೇಕ ರೈತರು ಯಾಕಂದ್ರೆ ಗೋಮಾಳ ಸಾಕಷ್ಟು ಇರುವ ಹಿನ್ನೆಲೆಯಲ್ಲಿ ಅವರ ಜಮೀನಿನ ಪಕ್ಕದಲ್ಲಿ ಎಷ್ಟು ಸಿಗುತ್ತೋ ಅಷ್ಟೆಲ್ಲ ಒತ್ತುವರಿ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಏಕಾಏಕಿ ಸರ್ಕಾರ ಯಾರನ್ನೂ ಕೂಡ ಗುಳೆ ಹೋಗೋದಕ್ಕೆ ಅವಕಾಶ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಯಾವಾಗ ಸರ್ಕಾರಕ್ಕೆ ಬೇಕಾದಂತ ಭೂಮಿಯನ್ನು ಯಾವುದೋ ಒಂದು ಆಸ್ಪತ್ರೆ ನಿರ್ಮಾಣಕ್ಕೋ ಸರ್ಕಾರಿಯ ಕಟ್ಟಡಗಳ ನಿರ್ಮಾಣಕ್ಕೋ ಆ ಸಂದರ್ಭದಲ್ಲಿ ಭೂ ಸ್ವಾಧೀನಕ್ಕೆ ಮುಂದಾಗುತ್ತೆ. ಆಗ ಹೋದಂತ ಸಂದರ್ಭದಲ್ಲಿ ರೈತರು ಯಾರ್ಯಾರು ಎಷ್ಟೆಷ್ಟು ಜಮೀನನ್ನು ಆಕ್ರಮಣ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗೋದು. ಆ ಸಂದರ್ಭದಲ್ಲಿ ಅವ್ರಿಗೆ ನೋಟಿಸ್ ಅನ್ನ ಕೊಡ್ತಾರೆ, ಇದು ಸರ್ಕಾರಿ ಜಾಗ ಬಿಡಿ ಅಂತಾನು ಕೂಡ ಹೇಳ್ತಾರೆ. ಆದ್ರೆ ರೈತರು ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಈ ಪುಟ್ಟಸ್ವಾಮಿ ಏನೀತ ಹಠ ಮಾಡಿದ್ದಾನೆ, ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾನೆ, ಇಂತಹ ಘಟನೆಗಳು ಆಗೋದು ಸಹಜ. ಆದ್ರೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಸರ್ಕಾರಿ ಭೂಮಿಗಳು ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಅಂತ ಲ್ಯಾಂಡ್ಗಳನ್ನ ಮೊದಲೇ ಈ ರೀತಿಯ ಘಟನೆಗಳು ಆಗೋದಕ್ಕೂ ಮೊದಲೇ ಅಥವಾ ಯಾವುದೋ ಒಂದು ಕಟ್ಟಡವನ್ನ ಆಸ್ಪತ್ರೆಯನ್ನು ಸ್ಕೂಲನ್ನು ನಿರ್ಮಾಣ ಮಾಡುವ ಮೊದಲೇನೆ ಸ್ವಾಧೀನಕ್ಕೆ ತೆಗೆದುಕೊಂಡ್ರೆ ಇಂತಹ ಘಟನೆಗಳು ಆಗೋದಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಹಾಗೂ ಅಧಿಕಾರಿಗಳಿರ್ಬೋದು ಸರ್ಕಾರ
ಸರ್ಕಾರವು ಕೂಡ ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಮೈಸೂರು ಸುತ್ತಮುತ್ತಲು ಇರುವಂತದ್ದು ಪ್ರೈಮ್ ಲ್ಯಾಂಡ್, ಎಷ್ಟೋ ಅಂದ್ರೆ ರೈತರ ಭೂಮಿಯ ಜೊತೆಗೆ ಗೋಮಾಳ ಇರುವಂತದ್ದನ್ನ ಒಂದಷ್ಟು ಮಂದಿ ಪ್ರಭಾವಶಾಲಿಗಳು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಇನ್ನಾದ್ರೂ ಅಂತ ಒತ್ತುವರಿ ಜಾಗಗಳನ್ನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಅಧಿಕಾರಿಗೆ ಧಮಕಿ, ಬೆಂಕಿ ಹಚ್ಚೋ ಮಾತು, ಎಫ್ಐಆರ್ ಮಾಡಿ ಸೈಲೆಂಟ್ ಆದ್ರ ಪೊಲೀಸರು. ಪುಡಾರಿ ರಾಜಕಾರಣಿ ರಕ್ಷಣೆಗೆ ನಿಂತಿದ್ಯಾ ಖಾಕಿ, ಕಾಣೆಯಾಗಿದ್ದಾರೆ ಚಪ್ಪಲಿ ರಾಜೀವ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಫ್ಐಆರ್ ಆಗಿ 4 ದಿನ ಆಗಿದೆ. ಆದ್ರೂ ಕೂಡ ರಾಜೀವ್ ಗೌಡ ಬಂಧನ ಆಗಿಲ್ಲ. ರಾಜೀವ್ ಗೌಡ ಬಂಧನ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಜನ. ಕಾರಣ ಜನಸಾಮಾನ್ಯರಿಗೊಂದು ನ್ಯಾಯ, ಜನಪ್ರತಿನಿಧಿಗಳಿಗೊಂದು ನ್ಯಾಯನ, ಮುಖಂಡರುಗಳಿಗೆ ಒಂದು ನ್ಯಾಯನ, ರಾಜಕೀಯ ಪುಡಾರಿಗಳಿಗೆ ನ್ಯಾಯನ, ಹೀಗೆ ಅನುಮಾನ ಬರುವ ರೀತಿಯಾಗಿ ಆಗ್ತಾ ಇದೆ ಪೊಲೀಸರ ನಡೆ. ಪೊಲೀಸರಿಗೂ ಸಿಗದೆ ಎಲ್ಲೇ ಆಬಿತ್ತಿದ್ದಾರೆ ರಾಜೀವ್ ಗೌಡ. ಕೇಸ್ ಬುಕ್ ಆಗ್ತಿದ್ದಂಗೆನೆ ತಲೆಮರೆಸಿಕೊಂಡಿದ್ದಾರೆ ರಾಜೀವ್ ಗೌಡ. ಚಪ್ಪಲಿ ರಾಜೀವ್ ಗೌಡ ಬಂಧನಕ್ಕೆ 3 ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ. ಗೊತ್ತಿದ್ರೂ ಬಂಧನ ಮಾಡದೆ ನಾಟಕ ಆಡ್ತಾ ಇದೆಯಾ ಖಾಕಿ ಅನ್ನುವ ಪ್ರಶ್ನೆ ಕೂಡ ಇದೆ. ಅನುಮಾನ ಹುಟ್ಟಿಸ್ತಾ ಇದೆ ಚಿಕ್ಕಬಳ್ಳಾಪುರ ಪೊಲೀಸರ ನಡೆ. ಇಲ್ಲಿ ಎಲ್ಲಿ ಅಡಗಿದ್ದಾನೆ ಪುಂಡ ಕೈ ಮುಖಂಡ ರಾಜೀವ್ ಗೌಡ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಈಗಾಗಲೇ ಈ ವಿಚಾರದಲ್ಲಿ ಕಾಂಗ್ರೆಸ್ ಕೂಡ ಸಾಕಷ್ಟು ಮುಜುಗರಕ್ಕೊಳಗಾಗಿದೆ. ಸರ್ಕಾರಕ್ಕೂ ಕೂಡ ಸಾಕಷ್ಟು ತಲೆನೋವು ಉಂಟಾಗಿದೆ. ಕಾರಣ ಅಲ್ಲೇ ಒಂದು ರೀತಿಯಾದಂತಹ, ಅದರಲ್ಲೂ ಕೂಡ ಆ ಭಾಗದಲ್ಲಿ ಈಗ ಈತನೇ ಯಾವ ರೀತಿಯಾಗಿ ಪ್ರತಿ ಬಾರಿ ಕೂಡ ಅನೇಕರಿಗೆ ಬೆದರಿಕೆ ಹಾಕ್ತಾ ಇದ್ದ. ಕೇವಲ ಪೌರಾಯುಕ್ತಿಗೆ ಮಾತ್ರ ಅಲ್ಲ ಬೆದರಿಕೆ ಹಾಕಿರೋದು, ಈ ಹಿಂದೆ ತಹಶೀಲ್ದಾರ್ಗೂ ಈ ತರ ಥ್ರೆಟ್ನಿಂಗ್ ಮಾಡಿದ್ದ, ಜೊತೆಗೆ ಇಲ್ಲಿ ಪಿಡಿಒಗೂ ಕೂಡ ಮಾಡಿದ್ದ ಅನ್ನುವಂತಹ ಆರೋಪಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ.